ನಮಸ್ಕಾರ ರೀ ಕನ್ನಡ ಕುಲಕೋಟಿಗೆ ಕೋಟಿ ನಮಸ್ಕಾರ. ಬಟ್ ಇಲ್ಲಿ ಒಂದು ಟ್ರಿಕ್ ಇದೆ ನೋಡಿ. ಇವತ್ತು ವಿಷಯ ಅಂದ್ರೆ ಭಾಳ ಇಂಪಾರ್ಟೆಂಟ್ ಇದೆ ಮತ್ತು ಭಾರಿ ಅದ್ಭುತ ಇದೆ. ಕನ್ನಡ ಯೂಟ್ಯೂಬ್ ಲೋಕದಲ್ಲಿ ನೀವು ಬೆಳಿಬೇಕಂದ್ರೆ ಕಂಟೆಂಟು ಮುಖ್ಯ ಆಗತ್ತೆ. ನಿಮ್ಮ ಸರ್ ಯೂಟ್ಯೂಬ್ ಚಾನಲ್ ಮಾಡಬೇಕಾದ್ರೆ ಆಧ್ಯಾತ್ಮಿಕವಾಗಿ ತೋರಿಸ್ಬೇಕಾದ್ರೆ ಭಾಳಷ್ಟು ಕಲಿಬೇಕಾಗತ್ತೆ. ನಿಮ್ಮ ಮಾತು, ನಿಮ್ಮ ಶೈಲಿ, ನೀವು ಹಾಕುವಂಥ ಬಟ್ಟೆ, ಡ್ರೆಸ್ಸು ಎಲ್ಲವೂ ಪರಿಪಕ್ವವಾಗಿ ಅಥವಾ ಪರಿಪೂರ್ಣವಾಗಿದ್ದರೆ ಒಂದು ಚಾನಲು ಒಂದು ಇಡೀ ನಮ್ಮ ಕರ್ನಾಟಕ ಅಲ್ಲ, ಇಡೀ 6 ಕೋಟಿ ಕನ್ನಡ ಮೆಚ್ಚುವಂಥ ವಿಷಯಗಳನ್ನು ತೆಗೆದುಕೊಂಡು ಯಾರಿಗೂ ಹೆದರಲಿಕ್ಕೆ ಬೇಗ ಹೋಗಬೇಡಿ. ಕಲಿಕೆ ಅನ್ನೋದು ನಿರಂತರ. ಎಲ್ಲರಲ್ಲಿ ಬರೀತು ಒಂದೊಂದು ಪದ ಕಲಿತು ಜ್ಞಾನಕ್ಕೆ ಪರ್ವತನಾಗು ಸರ್ವಜ್ಞ ಹೇಳಿದರು. ನಾನು ದೊಡ್ಡವ, ನಾನು ಭಾಳ ಜ್ಞಾನ ಇದೆ, ನಾನು ಟ್ಯಾಲೆಂಟ್ ಇದೆ ಅಂಥೇಳಿ ಕೂತ್ಕೊಂಡ್ರೆ ಆಗಲ್ಲ. ನನಗಿಂತ ಟ್ಯಾಲೆಂಟ್ ಇರೋರು ಭಾಳ ಜಗತ್ತಿನಲ್ಲಿದ್ದಾರೆ. ಕಮೆಂಟ್ಗೆ ಹೆದರಬೇಡಿ, ಫೇಕ್ ಚಾನಲ್ಗೆ ಹೆದರಬೇಡಿ, ವಿಷಯಗಳನ್ನು ತೊಗೊಂಡ್ಬೇಡಿ. ನಿಮ್ಮ ಗುರಿ ಏನಿದೆ ನೀವು ನಿಮ್ಮಂತೆ ಇರಿ. ಯಾರೋ ಒಬ್ರು ಹೇಳಿದ್ರು, ಏನೋ ಹೇಳಿದ್ರು, ಅದಕ್ಕಾಗಿ ನೀವೆಲ್ಲ ತಲೆ ಕೆಡಿಸ್ಕೊಂಡು ಕೂತ್ರೆ ಆಗಲ್ಲ. ಯಾವುದೇ ಕ್ಷೇತ್ರ ತಗೋರಿ, ಎಲ್ಲವೂ ತಿಳಿದಿರಬೇಕು. ಒಂದು ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಹೋದರೆ ಆಧ್ಯಾತ್ಮಿಕ ಬಗ್ಗೆ ಗೊತ್ತಿರಬೇಕು, ಧಾರ್ಮಿಕ ಗೊತ್ತಿರಬೇಕು, ಪುರಾತನ ಇತಿಹಾಸ ಗೊತ್ತಿರಬೇಕು. ಈ ಲೈವ್ಗಳನ್ನು ಮಾಡ್ತಾ ಇದ್ರೆ ಅದು ಕೂಡ ಆಗಲ್ಲ, ಎಲ್ಲವೂ ಬೇಕು. ಯೂಟ್ಯೂಬ್ ಹೇಳೋದು ಕಂಟೆಂಟ್ ಕ್ರಿಯೇಟರ್ ಅಂಥೇಳಿ ನಿಮಗೆ ಬಿರುದು ಕೊಟ್ಟಿದೆ. ಲೈವ್ ಕ್ರಿಯೇಟರ್ ಅಲ್ಲ, ಶಾರ್ಟ್ ಕ್ರಿಯೇಟರ್ ಅಲ್ಲ. ಶಾರ್ಟ್ದಿಂದ ಕೂಡ ನೀವು ಅರ್ನಿಂಗ್ ಮಾಡ್ಬೋದು, ಮತ್ತು ಏನು ಮೊನಟೈಸ್ ಆನ್ ಕೂಡ ಮಾಡ್ಕೋಬೋದು. ಆದರೆ ಸರಿಯಾದ ರೀತಿಯಲ್ಲಿ, ಸರಿಯಾದ ತರೀಕಾ ಅಂತ ಕರಿತೀವಿ, ಅದು ಮೆಥಡ್ ಅಂತ ಕರಿತೀವಿ, ಆ ಥರ ನೀವು ಕಂಟೆಂಟ್ಗಳನ್ನು, ಶಾರ್ಟ್ಗಳನ್ನು ಹಾಕ್ತಾ ಇದ್ರೆ ಖಂಡಿತವಾಗಿ ನಿಮ್ಮ ಚಾನಲ್ ಇವತ್ತಲ್ಲ ನಾಳೆ ಗ್ರೋತ್ ಆಗಿ ಆಗತ್ತೆ. ಧರ್ಮಗಳನ್ನು ಸಾರ ತಿಳಿಬೇಕು. ಯಾವುದು ಬಸವಣ್ಣವ್ರು ಹೇಳಿದಂಥ ವಚನಗಳು ಗೊತ್ತಿರಬೇಕು. ಅನುಭವ ಮಂಟಪ ಅಂದ್ರೆ ಏನು ಗೊತ್ತಿರಬೇಕು. ಷಡಸ್ಥಳ, ಅಷ್ಟಾವರಣ ಎಲ್ಲ ಗೊತ್ತಿದ್ರನ್ನ ಶರಣರ ಬಗ್ಗೆ ಮಾತಾಡಕ್ಕೆ ಬರುತ್ತೆ. ಅದಕ್ಕೆ ನೀವೇನು ಮಾಡಬೇಕು, ಆ ವಿಷಯನ್ನ ಎಡಿಟ್ ಮಾಡೋದನ್ನ ಮತ್ತು ಟೈಟಲ್ಗಳನ್ನು ಕೊಡೋದನ್ನ ಚೆನ್ನಾಗಿ ಕಲಿತ್ರೆ ನಿಮ್ಮ ಚಾನಲ್ಲು ಕೇವಲ 3 ತಿಂಗಳು ಅಥವಾ 6 ತಿಂಗಳಲ್ಲಿ ಒಂದು ಅದ್ಭುತವಾದ ಚಾನಲ್ ಆಗಿ ನಿಂತ್ಕೊಡುತ್ತೆ. ನೀವೇನು ಮಾಡ್ತೀರಿ, ಒಂದಿನ ಮಾಡೋದು ಬೇಸರ ಆಯಿತು, ಸರ್ ವ್ಯೂಸ್ ಬರ್ತಾ ಇಲ್ಲ, ನಮ್ಗೆ ಹೇಗೆ ಬರ್ತಾ ಇಲ್ಲ, ಇದು ಬರ್ತಾ ಇಲ್ಲ, ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ, ಏನು ಮಾಡೋಣ, ಏನು ಮಾಡ್ತೀರಿ, ಆನ್ ದಿ ಸ್ಪಾಟು ಒಂದು ಡಿಸಿಷನ್ ತೊಗೊಂಡ್ಬಿಡ್ತೀರಿ. ಆ ವಿಡಿಯೋನ ಡಿಲೀಟ್ ಮಾಡೋದು, ಶಾರ್ಟನ್ನು ಡಿಲೀಟ್ ಮಾಡೋದು, ಆ ಥರ ಮಾಡ್ಲಿಕ್ಕೆ ಹೋಗಬೇಡಿ. ಅದಕ್ಕೂ ಒಂದು ಟೈಮ್ ಇರುತ್ತಲ್ಲ, ಪ್ರತಿಯೊಬ್ಬರಿಗೆ ಟೈಮ್ ಇರುತ್ತೆ. ಮಲಗೋ ಟೈಮ್ದಾಗ ನೀವು ಎಲ್ಲ ವಿಡಿಯೋ ಹಾಕಿದರೆ ಯಾರು ನೋಡಬೇಕು? ಮನೇಲಿ ಕೂತ್ಕೊಂಡು ಕೂಡ ಮಾತಾಡ್ಬೋದು. ಆಧಾರ ತೆಗೆದುಕೊಂಡು ಮಾತಾಡಿ, ಇತಿಹಾಸಗಳನ್ನು, ಪುಟಗಳನ್ನು ನಿಮ್ಮ ಕೈ ಹತ್ತಿರ ಇಟ್ಕೊಂಡು ಮಾತಾಡಿ. ಹೆದರ್ಲಿಕ್ಕೆ ಹೋಗಬೇಡಿ. ನನಗೆ ಬರಲ್ಲ ಸರ್, ನಾವು ಕಲ್ತಿಲ್ಲ, ಆ ಧರ್ಮ ಗೊತ್ತಿಲ್ಲ, ಈ ಧರ್ಮ ಗೊತ್ತಿಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗತ್ತೆ. ನಿಮ್ಮ ಎಲ್ಲ ಸ್ಕ್ರಿಪ್ಟ್ಗಳನ್ನು ರೆಡಿ ಮಾಡಿಕೊಂಡು ಬರೆದಿಟ್ಕೊಂಡು ಮುಂಚಿತವಾಗೆಲ್ಲ ಕಂಠಪಾಠ ಮಾಡಿಕೊಂಡು ಮಾಡ್ಬೋದು. ಹಾಗೆ ಕೂಡ ನೀವು ಮಾಡ್ಬೋದು. ಒಂದಿಷ್ಟು ಜ್ಞಾನ ಇದ್ದರೆ ಖಂಡಿತವಾಗಿ ನಿಮ್ಮನ್ನ ಎಲ್ಲಿ ಬೇಕಾದ್ರೂ ಕರೀತಾರೆ. ಒಂದು ನಿಮಗೆ ಗ್ರಾಫ್ನಲ್ಲಿ ಇರುತ್ತೆ, ಅದನ್ನು ನೋಡಿಕೊಂಡು ಯಾವ ಸಮಯದಲ್ಲಿ ನಾವು ವಿಡಿಯೋ ಹಾಕಬೇಕು. ನೆಕ್ಸ್ಟಿನ 4 ಗಂಟೆಯಿಂದ ಎಲ್ಲ ಜನ ಮಲಗಿರ್ತಾರೆ, ಆ ಟೈಮ್ದಲ್ಲಿ ಹಾಕಿದ್ರೆ ಯಾರು ನೋಡೋಲ್ಲ. ಅದಕ್ಕೊಂದು ಪೀಕ್ ಟೈಮ್ ಅಂತ ಕರೀತಾರೆ. ಅದನ್ನು ನೀವು ಚಾಯ್ಸ್ ಮಾಡಿಕೊಂಡು ವಿಡಿಯೋ ಹಾಕಿದರೆ ಖಂಡಿತವಾಗಿ ನಿಮ್ಮ ಚಾನಲ್ ಗ್ರೋತ್ ಆಗಲಿಕ್ಕೆ ಹಲವಾರು ಕಾರಣ ಇದೆ. ವ್ಯೂಸ್ ಬರಲಿಕ್ಕೆ ಅಥವಾ ಬರದೇ ಇರೋದಕ್ಕೆ 3-4 ಕಾರಣ ಇದೆ. ಒಂದು IPL ಮ್ಯಾಚ್ ನಡೆದಿರುತ್ತೆ, ಅಥವಾ ಯೂಟ್ಯೂಬಿನ ಅಲ್ಗೋರಿದಮ್ ಅಂತ ಕರಿತೀವಿ. ಆ ಅಲ್ಗೋರಿದಮ್ ಏನಾದ್ರು ಮಾಡ್ಬೇಕಾದ್ರೆ, ಮಷಿನ್ ಒಂದು ರಿಪೇರಿ ಮಾಡ್ಬೇಕಾದ್ರೆ ಒಂದಷ್ಟು ಸ್ಟಾಪ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಒಂದು ಯಾವುದೋ ಒಂದು ಫ್ಯಾಕ್ಟ್ರಿ ಮಷಿನನ್ನು ರಿಪೇರಿ ಮಾಡಬೇಕಾದ್ರೆ ಒಂದಿಷ್ಟು ಸ್ಲೋ ಮಾಡಬೇಕಾಗತ್ತೆ, ಇಲ್ಲಾಂದ್ರೆ ಕೈ ಸಿಕ್ಕೊಂಡು ಬಿಡತ್ತೆ. ಮಷಿನ್ ಎಲ್ಲ ಅದನ್ನು ಸ್ಲೋ ಮಾಡಿಕೊಂಡು ಅದನ್ನೆಲ್ಲ ರಿಪೇರಿ ಮಾಡಿಕೊಂಡು ಅಪ್ಡೇಟ್ ಮಾಡಿದಾಗ ವ್ಯೂಸ್ಗಳನ್ನು ಡೌನ್ ಆಗ್ತಾ ಇರುತ್ತೆ. ಆ ಟೈಮ್ದಲ್ಲಿ ಹಾಕ್ತಾನೆ ಅವಾಗೆಲ್ಲ ವ್ಯೂಸ್ ಬರ್ತಾ ಇಲ್ಲ ಅಂತೇಳಿ ನೀವು ಕುತ್ಕೊಂಡ್ಬಿಟ್ರೆ ಖಂಡಿತವಾಗಿ ನಿಮ್ಮ ಚಾನಲ್ಲು ಡೆಡ್ ಆಗತ್ತೆ, ಫ್ರೀಜ್ ಆಗತ್ತೆ. ಅನ್ಫ್ರೀಜ್ ಅಂತ ಕರಿತೀವಲ್ಲ, ನಿಂತ್ಕೊಂಡು ಬಿಡತ್ತೆ. ಹಳಬರು ಮತ್ತು ಹೊಸಬರು ಅಂತೇಳಿ ಫ್ರೆಶ್ ಯಾರಿದ್ದಾರೆ, ಕ್ರಿಯಾಶೀಲ, ಆ್ಯಕ್ಟಿವ್ ಯಾರಿದ್ದಾರೆ ಅಂಥ ಚಾನಲ್ಗಳು ಮಾತ್ರ ಮುಂದೋಗುತ್ತೆ. ಕ್ವಾಲಿಟಿ ಮೇಂಟೈನ್ ಮಾಡಿ, ಒಳ್ಳೆ ಮಾತುಗಳನ್ನ ಆಡಿ, ಸಿಲ್ಲಿಯಾಗಿ ಮಾತಾಡಿದರೆ ಖಂಡಿತವಾಗಿ ಚಾನಲ್ ಮುಂದೆ ಹೋಗಲ್ಲ. ಒಳ್ಳೊಳ್ಳೆ ವಿಷಯಗಳನ್ನ ತೆಗೆದುಕೊಂಡು ಬರೋ ಅಂತ ಹೇಳ್ತಾ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕನ್ನಡ ಕುಲಕೋಟಿಗೆ ಕೋಟಿ ನಮಸ್ಕಾರ. ಮತ್ತೊಂದು ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಹೀಗಾಗಿ ಬಕ್ರೀದ್ ಹಬ್ಬಗಳು ಆರಂಭವಾಗ್ತಾ ಇದೆ. ಹೀಗಾಗಿ ಕುರಾನ್ ಮತ್ತು ಹದೀಸ್ಗಳು ಪಠಣ ಆಗುತ್ತೆ. ಹೀಗಾಗಿ ಉಜು, ಜಕಾತ್, ರೋಜಾ, ನಮಾಜ್ ಇವುಗಳನ್ನು ಕೂಡ ನೀವು ಕಡ್ಡಾಯವಾಗಿ ನಿಮ್ಮ ಧರ್ಮದ ಮೂಲ ತತ್ವಗಳನ್ನು ಬಿಡದೆ ಸಾಗಿದರೆ ಮೋಕ್ಷ ಮಾರ್ಗದತ್ತ ಹೋಗುತ್ತೆ, ಸ್ವರ್ಗದತ್ತ ಹೋಗುತ್ತೆ, ಜನ್ನತ್ತದತ್ತ ಹೋಗುತ್ತೆ. ಪ್ರತಿ ಧರ್ಮವೂ ಹೇಳೋದು ಅದೇ. ಇಸ್ಲಾಂ ಧರ್ಮ ಹೇಳೋದು ಜನ್ನತ್ತು,
ಜೈನ ಧರ್ಮ ಹೇಳೋದು ಮೋಕ್ಷ, ಹಿಂದೂ ಧರ್ಮ ಹೇಳೋದು ಸ್ವರ್ಗ. ಅಂದರೆ ಕೊನೆಯ ಘಟ್ಟದಲ್ಲಿ ಒಂದು ಸ್ಥಿರವಾದ ಸ್ಥಳಕ್ಕೆ ಹೋಗುವುದೇ ಧರ್ಮ. ಧರ್ಮ ಅಂದರೆ ಒಂದು ಒಳ್ಳೆಯ ಪಥದಲ್ಲಿ ನಡೆಸಿಕೊಡುವಂಥದ್ದೇ ಧರ್ಮ ಆಗಿರುತ್ತೆ. ಎಲ್ಲ ಧರ್ಮಗಳನ್ನು ಪ್ರೀತಿಸಿ ಆರಾಧಿಸಿ ನಿಮ್ಮ ಧರ್ಮವನ್ನು ನೀವು ಅದನ್ನು ಬಿಡದೆ ಪಾಲಿಸಿ, ಅದುವೇ ನಿಮಗೆ ಸುಖ ಕೊಡುತ್ತೆ. ಮೀನಿನ ಧರ್ಮ ಯಾವುದು? ನೀರಿನಲ್ಲಿರೋದು. ನೀರು ಬಿಟ್ಟು ನಾನು ಹೊಸ ಜಗತ್ತು ನೋಡ್ತೀನಿ ಅಂದರೆ ಜೀವನ ಕಳ್ಕೋಬೇಕಾಗತ್ತೆ. ಹೀಗಾಗಿ ನಿಮ್ಮ ಧರ್ಮದ ಮೇಲೆ ನಿಮಗೆ ನಂಬಿಕೆ ಇರಲಿ, ವಿಶ್ವಾಸ ಇರಲಿ, ಶ್ರದ್ಧೆ ಇರಲಿ. ಅಲ್ಲೇ ನೆಮ್ಮದಿ ಇದೆ, ಅಲ್ಲೇ ಇರಿ ಅಂತ ಹೇಳುತ್ತಾ ಮತ್ತೆ ಸಿಗೋಣ.